ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟಿಸಿದ್ದ ಕೇಸ್. ಹೈಕೋರ್ಟ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ 10,000 ರೂಪಾಯಿ ದಂಡ. ಜನಪ್ರತಿನಿಧಿಗಳ ಕೋರ್ಟ್ ಎದುರು ಹಾಜರಾಗಲು ಸೂಚನೆ. ನಾಳೆ ದೆಹಲಿಯಲ್ಲಿ ಕನ್ನಡಿಗರ ಸ್ವಾಭಿಮಾನದ ಹೋರಾಟ ಬೆಂಬಲಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂತ ಎಲ್ಲಾ ಸಂಸದರಿಗೂ ಪತ್ರ. ರಾಜ್ಯದ ಎಲ್ಲಾ ಕೇಂದ್ರ ಸಚಿವರಿಗೂ ಪತ್ರ ಬರೆದರು ಸಿಎಂ ಸಿದ್ದರಾಮಯ್ಯ. ರಾಜ್ಯಸಭಾ ಸದಸ್ಯರಿಗೂ ಪತ್ರ ಬರೆದ ಸಿಎಂ. ರಾಜ್ಯವನ್ನ ಪ್ರತಿನಿಧಿಸ್ತಾ ಇರೋ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೂ ಪತ್ರ. ಎಲ್ಲರಿಗೂ ಪತ್ರ ಬರೆದಿದ್ದರ ಹಿಂದೆ ಅಡಗಿದೆಯಾ ರಾಜಕೀಯ ತಂತ್ರ? ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ರಾಜ್ಯ ಸರ್ಕಾರದ ಪ್ರತಿಭಟನೆಗೆ ಖಂಡನೆ. ವಿಧಾನಸೌಧದ ಮುಂಭಾಗ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ. ನಾಳೆಯೇ ಪ್ರತಿಭಟನೆಗೆ ಕರೆ ಕೊಟ್ಟಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನದ ತಾರತಮ್ಯ. ರಾಜ್ಯದ ಪರ ಧ್ವನಿ ಎತ್ತಿದ ಮಾಜಿ ಸಿಎಂ ಕುಮಾರಸ್ವಾಮಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕರೆ ಮಾಡಿ ಚರ್ಚೆ. ಸಮಸ್ಯೆ ಬಗೆಹರಿಸಲು ಮುಂದಾಳತ್ವ ವಹಿಸುವಂತೆ ಒತ್ತಾಯ. ಹನುಮಧ್ವಜ ಹೋರಾಟದಿಂದ ಹಿಂದೆ ಸರಿದ್ರ ದಳಪತಿಗಳು. ಮಂಡ್ಯ ನಾಯಕರ ನಡೆಯ ಹಿಂದೆ ದೇವೇಗೌಡರ ಖಡಕ್ ಎಚ್ಚರಿಕೆ. ಜೆಡಿಎಸ್ ದಿಢೀರ್ ಯೂಟರ್ನಿಂದ ಕಮಲ ಪಡೆಗೂ ಶಾಕ್. ರಾಜ್ಯದ ಚುನಾವಣಾ ಅಖಾಡಕ್ಕೆ ಬಿಜೆಪಿ ಚಾಣಕ್ಯನ ಎಂಟ್ರಿ. ಕರುನಾಡಲ್ಲಿ ಫೆಬ್ರವರಿ 10ರಿಂದ 2 ದಿನಗಳ ಕಾಲ ಅಮಿತ್ ಶಾ ಪ್ರವಾಸ. ಕೋರ್ ಕಮಿಟಿ ಸಭೆ, ಕ್ಲಸ್ಟರ್ ಸಭೆಯಲ್ಲಿ ಭಾಗಿ. ಲೋಕಸಭೆಗೆ ಸಚಿವರು ಸ್ಪರ್ಧೆ ಮಾಡಿದರೆ ತಪ್ಪೇನು? ಕೆಲ ಆಂತರಿಕ ಚರ್ಚೆ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ. ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ರಾಜ್ಯ ಬಿಜೆಪಿಯಲ್ಲಿ ಶುರುವಾಯಿತು ಲೋಕಸಭೆಯ ಟಿಕೆಟ್ ಲಾಬಿ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಕಮಲ ನಾಯಕರಿಂದ ಪದೇ ಪದೇ ಪ್ರಸ್ತಾಪ. ಟಿಕೆಟ್ ಬಗ್ಗೆ ತುಟಿ ಬಿಚ್ಚದಂತೆ ಬಿಎಸ್ ಯಡಿಯೂರಪ್ಪ ವಾರ್ನಿಂಗ್. ಲಕ್ಷ್ಮಣ ಸವದಿಗೆ ಬಿಜೆಪಿ ನಾಯಕರ ನಿರಂತರ ಕರೆ. ಆದರೆ ಮಾಜಿ ಡಿಸಿಎಂ ಮನಸ್ಸಲ್ಲಿ ಕಾಡ್ತಿದೆ 5 ಪ್ರಶ್ನೆಗಳು. ಪಂಚ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನಿರ್ಧಾರದ ಗೊಂದಲದಲ್ಲಿದ್ದಾರೆ ಸವದಿ. ನಾನು ಯಾವ ಕಾರಣಕ್ಕೂ ಬಿಜೆಪಿಗೆ ಮರಳಿ ಹೋಗಲ್ಲ. ಲೋಕಸಭಾ ಚುನಾವಣೆಗೂ ಸ್ಪರ್ಧಿಸಲ್ಲ. ಅಥಣಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋದಿಲ್ವಾ ಎಐಸಿಸಿ ಅಧ್ಯಕ್ಷ? ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸದೇ ಇರೋ ಬಗ್ಗೆ ರೇವು ನಾಯಕ್ ಬೆಳಮಗಿ ಹೇಳಿಕೆ. ಖರ್ಗೆ ಅಳಿಯ ರಾಧಾಕೃಷ್ಣ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ. ಇಂದಿನಿಂದ ಕೇವಲ 29 ರೂಪಾಯಿಗೆ ಸಿಗುತ್ತೆ ಭಾರತ್ ಅಕ್ಕಿ. ಬೆಲೆ ಏರಿಕೆ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಇವತ್ತು ಯೋಜನೆಗೆ ಚಾಲನೆ. ಕೇಂದ್ರೀಯ ಭಂಡಾರ, ಇ ಕಾಮರ್ಸ್ ತಾಣಗಳಲ್ಲಿ ಅಕ್ಕಿ ಮಾರಾಟ. ರಾಜ್ಯದ 223 ತಾಲೂಕುಗಳಲ್ಲಿ ತೀವ್ರ ಬರಗಾಲ. 9 ತಿಂಗಳ ಅವಧಿಯಲ್ಲಿ 601 ರೈತರ ಆತ್ಮಹತ್ಯೆ. ಮಳೆಯ ಕೊರತೆ, ಬೆಳೆ ಹಾನಿ, ಸಾಲದ ಹೊರಗೆ ನೊಂದು ಅನ್ನದಾತರು ಸೂಸೈಡ್. ಕ್ಷೀರಭಾಗ್ಯ ಯೋಜನೆಯಲ್ಲಿ ರಾಗಿ ಮಾಲ್ಟ್ ಕೂಡ ಸೇರಿಸಲಾಗುತ್ತೆ. ವಾರಕ್ಕೆ 3 ದಿನ ಹಾಲಿನ ಜೊತೆಗೆ ರಾಗಿ ಮಾಲ್ಟ್ ಪೌಡರ್ ಹಾಕಿ ಕೊಡಲು ಚಿಂತನೆ. ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಕ್ರಮ ಅಂದ್ರು ಸಚಿವ ಮಧು ಬಂಗಾರಪ್ಪ. ದಕ್ಷಿಣ ಕನ್ನಡದ ಮಳಲಿ ಮಸೀದಿ ವಿವಾದ ಪ್ರಕರಣ. ಜ್ಞಾನವಾಪಿ ಮಾದರಿಯಲ್ಲೇ ಸರ್ವೆ ನಡೆಸಲು ವಿಎಚ್ಪಿ ಅರ್ಜಿ. ಮಂಗಳೂರು 3ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಮನವಿ. ಫೆಬ್ರವರಿ 8ಕ್ಕೆ ವಿಚಾರಣೆ ಮುಂದೂಡಿಕೆ. ಯುವತಿ ಅಪ್ರಾಪ್ತಿಯಾಗಿದ್ದಾಗ ಮದುವೆಯಾಗೋದಾಗಿ ನಂಬಿಸಿ ವಂಚನೆ. ಭಾರತೀಯ ಹಾಕಿ ತಂಡದ ಸದಸ್ಯನ ವಿರುದ್ಧ ಪೋಕ್ಸೋ ಕೇಸ್.
ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ವರುಣ್ ಕುಮಾರ್ ವಿರುದ್ಧ ಕೇಸ್. ಇಂಗ್ಲೆಂಡ್ ರಾಜ ಚಾರ್ಲ್ಸ್ಗೆ ಕ್ಯಾನ್ಸರ್ ಬೇಗ ಗುಣಮುಖವಾಗಲಿ ಅಂತ ಪ್ರಧಾನಿ ಮೋದಿ ಹಾರೈಕೆ. ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಹಾರೈಸಿದ ನಮೋ. ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ ಕಣಿವೆ ನಾಡು ಜಮ್ಮು ಕಾಶ್ಮೀರ. ರಾಮಬಾನ್ನಲ್ಲಿ ಮೈ ಮನಗಳನ್ನು ತಣಿಸ್ತಾ ಇರೋ ಹಿಮಚ್ಛಾದಿತ ದೃಶ್ಯ. ರಸ್ತೆ ಮುಚ್ಚಿ ಹಾಕಿರೋ ಹಿಮವನ್ನು ತೆರವುಗೊಳಿಸ್ತಾ ಇರೋ ರಕ್ಷಣಾ ಸಿಬ್ಬಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.